ನಾನ್ 40 ದಿವಸದಲ್ಲಿ ನಾನು ಫಸ್ಟ್ ಮಂಗಳ ಹೆಂಗಿದ್ದೆ ಅದೇ ತರ. ಅಂದ್ರೆ ಇನ್ನೂ ಹೊಸದಾಗಿ ಆಗಿದ್ದೀನಿ ಅಂತ ಅನ್ಕೋತೀನಿ. ನಾನ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನೇ ಆಗಿರ್ಲಿಲ್ಲ. ಇವಾಗ ಫುಲ್ಲು ಚೇಂಜ್ ಆಗಿದ್ದೀನಿ ನಾನು. ಎಲ್ಲಾದ್ರಲ್ಲೂ ಚೇಂಜ್ ಮಾಡ್ಕೊಂಡಿದ್ದೀನಿ ಮೇಡಮ್. ತುಂಬಾ ಖುಷಿ ಆಗ್ತದೆ. ವೆರಿ ಗುಡ್, ವೆರಿ ಗುಡ್. ಅಂಡ್ ಯಾ, ಐ ಆಮ್ ಹ್ಯಾಪಿ ಫಾರ್ ಯು. ಅವಾಗ ಎಷ್ಟು ಟೆನ್ಷನ್ ಆಗಿದ್ರಿ. ಇಫ್ ಐ ಗಿವ್ ಲೈಕ್ ಈ ತರ ತೋರಿಸ್ಬೇಕು ಅನ್ಸುತ್ತೆ ಬೇಸಿಕಲಿ. ಬಿಫೋರ್ ಅಂಡ್ ಆಫ್ಟರ್ ಲೈಫ್ ಮಾಸ್ಟ್ರಿ ಹೇಗಿರ್ತಾರೆ ಅಂದ್ರೆ ಜನರು ಫುಲ್ ಡಿಫರೆಂಟ್ ಆಗಿರ್ತಾರೆ. ಅಂಡ್ ದಟ್ ಈಸ್ ದ ಅದಕ್ಕೋಸ್ಕರನೇ ಪಾಸಿಟಿವಿಟಿ. ಗ್ರೇಟ್, ಗ್ರೇಟ್. ಅದಕ್ಕೋಸ್ಕರನೇ ನಾನ್ ಮಾತಾಡ್ಬೇಕಂತಾನೆ ವೇಟ್ ಮಾಡ್ತಿದ್ದೆ ಮೇಡಮ್. ಯಾಕಂದ್ರೆ ನಾನ್ ಯಾವ ಪರಿಸ್ಥಿತಿನಲ್ಲಿದ್ದೆ ಅಂತ ನನಗೆ ಗೊತ್ತು. ಕ್ಲಾಸ್ ಕೂಡ ನನ್ ಕೈಲಿ ಕೇಳಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಭಯ, ತುಂಬಾ ಭಯ, ಹೆದರಿಕೆ. ನೈಟ್ ಎಲ್ಲ ಮೈಂಡ್ ಎಲ್ಲ ಒಂದೇ ಇರ್ತಾ ಇತ್ತು. ನಿದ್ದೆ ಮಾಡ್ತಿದ್ರು ಕೂಡ ನಾನ್ ನಿದ್ದೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಇವಾಗೆಲ್ಲ ಆತರ ಇಲ್ಲ. ನೈಟ್ ಮಲ್ಕೊಂಡ್ರೆ ಬೆಳಿಗ್ಗೆ ಜ್ಞಾಪಕ ಬರುತ್ತೆ. ಒಂದ್ 5 ಗಂಟೆ, 4:15 ಈ ತರ ಜ್ಞಾಪಕ ಬರುತ್ತೆ. ಗ್ರೇಟ್, ಸೆಂಟ್ರಲಿ ಗ್ರೇಟ್. ಜ್ಞಾಪಕ ಬಂದು ಕೂಡ ಮತ್ತೆ ನಿದ್ದೆ ಬರುತ್ತೆ. ವಂಡರ್ಫುಲ್, ವಂಡರ್ಫುಲ್. ಗ್ರೇಟ್ ಟ್ರಾನ್ಸ್‌ಫಾರ್ಮೇಷನ್, ಕೀಪ್ ಆನ್ ರಾಕಿಂಗ್. ಎಲ್ಲ ಪಾಠ ನೋಡಿದ್ದೀರಲ್ಲ? ಎಲ್ಲ ಪಾಠ? ಆ, 29 ಹೋಗ್ತಾ ಇದ್ದೀನಿ ಮೇಡಮ್. ಓಕೆ, ಓಕೆ. ಕಂಪ್ಲೀಟ್ ಮಾಡಿ. ಓಕೆ. ಡೋಂಟ್ ಲೀವ್. ಎಲ್ಲಾ ಲೆಸನ್ ಇಂಪಾರ್ಟೆಂಟು. ಪ್ರತಿಯೊಂದರಲ್ಲೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಆಗಿದೆ ಅಲ್ವಾ? ಅಂಡ್ ಇಟ್ ಹೆಲ್ಪ್ಸ್ ಯು ಅ ಲಾಟ್. ಓಕೆ. ಗೋ ಥ್ರೂ ಆಲ್ ದ ಲೆಸನ್ಸ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಓಕೆ. ತುಂಬಾ ಸಂತೋಷ ಆಗ್ತಿದೆ ಮಂಗಳಮ್ಮ. ಅಂಡ್ ಯಾಹ್, ಎಂಜಾಯ್ ಯುವರ್ ಲೈಫ್ ವಿತ್ ಲಾಟ್ ಆಫ್ ಪೀಸ್. ರೈಟ್? ಥ್ಯಾಂಕ್ ಯು. ಥ್ಯಾಂಕ್ ಯು ತುಂಬಾ ಸೋ ಮಚ್. ಥ್ಯಾಂಕ್ಸ್. ಈ ಕ್ಲಾಸ್ ಸಿಕ್ಕಿದೆ ಒಂದ್ ಅದೃಷ್ಟ ಅಂತ ಅನ್ಕೋತೀನಿ ನಿಜವಾಗ್ಲು. ಯಾವ ಟೈಮಲ್ಲಿ ನನಗ್ ಸಿಕ್ತಂದ್ರೆ ನನ್ಗೆ ಪ್ರಾಣನೇ ಉಳಿಯುತ್ತೋ ಉಳಿಯಲ್ವೋ ಅನ್ನೋ ಅನ್ಕೊಂಡಿದ್ದೆ ನಾನು. ಆ ಟೈಮಲ್ಲಿ ಹ್ಮ್. ನನಗೆ ಈ ಕ್ಲಾಸ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ನನ್ಗೆ ತುಂಬಾ ಸಂತೋಷ ಆಗುತ್ತೆ. ಈ 4 ಜನಕ್ಕೆ ನಾವು ಹೇಳಿ ಇದನ್ನ ಇದ್ ಮಾಡ್ಬೇಕಂತ ಅನ್ಸುತ್ತೆ. ಗಾಟ್ ಇಟ್, ಗಾಟ್ ಇಟ್. ನೀವು ಬೇರೆ ಎಲ್ಲ ಕೂಡ ಟ್ರೈ ಮಾಡಿದ್ರಿ ಅಂದ್ರೆ ಅಲ್ವಾ? ಎಲ್ಲೆಲ್ಲೋ ತೋರಿಸಿದ್ದೀನಿ ಅಂತ ಕೂಡ ಅಂದ್ರಿ. ಎಲ್ಲಿ ತೋರಿಸಿದ್ರಿ ನೀವು ಫಸ್ಟ್? ಹಾಸ್ಪಿಟ್ಲ್‌ಗಳಲ್ಲಿ ನಿಮಾನ್ಸು, ವಿಕ್ಟೋರಿಯಾ, ಸಂಜಾನ್ಸು, ಹ್ಮ್. ಮಂಡ್ಯದಲ್ಲಿ ಎಲ್ಲಾ ವಂಡರ್ಫುಲ್. ಕಡೆ ತುಂಬಾ ಕಡೆ ತೋರಿಸ್ತಿದೆ ಮೇಡಮ್. ಎಲ್ಲಾ ಕಡೆ ತೋರಿಸ್ತಿದೆ. ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಇದು ಸರಿ ಹೋಗ್ತಿರ್ಲಿಲ್ಲ. ಮೆಡಿಸಿನ್ ಇಂದಾನೇ ನನ್ ಬಾಡಿ ಎಲ್ಲ ನನ್ಗೆ ಇದೇ ಆಗ್ತಿರ್ಲಿಲ್ಲ. ನನ್ ಬಾಡಿ ನಾನ್ ಹೇಳ್ದಂಗೆ ರಿಯಾಕ್ಟ್ ಆಗ್ತಿರ್ಲಿಲ್ಲ ಅದು. ಅದು ಯಾವ್ದೋ ತರ ನನ್ ಮೈಂಡ್ ಯಾವ್ದೋ ಬೇರೆ ತರ ಇರ್ತಿತ್ತು. ಆ ತರ ಆಗಿತ್ತು. ಫುಡ್ ಅಲ್ಲೆಲ್ಲ ಕಂಟ್ರೋಲ್ ಬಂದ್ಮೇಲೆ ಇವಾಗ 1 ವೀಕ್ ಇಂದ ಆದ್ರೆ ಯಾವ ಫುಡ್ ತಗೊಂಡ್ರುನು ಜೀರ್ಣ ಆಗುತ್ತೆ. ಫಸ್ಟ್ ಇಲ್ಲಿವರೆಗೂ ಜೀರ್ಣ ಆಗ್ತಿರ್ಲಿಲ್ಲ. ಇವಾಗ ಆ, ಮಾಮೂಲಿ ಇದಕ್ ಬಂದಿದ್ದೀನಿ. ಆ ತರ ಅನ್ಸುತ್ತೆ. ಆ ತರ ಇದೆ. ಗ್ರೇಟ್, ಗ್ರೇಟ್, ಗ್ರೇಟ್. ಎಂಜಾಯ್ ಯುವರ್ ಲೈಫ್. ಯೆಸ್, ಅದೇ ತರ ಇರಬೇಕು. ಕೀಪ್ ಆನ್ ರಾಕಿಂಗ್ ಓಕೆ ಅಂಡ್ ಮೇಡಮ್. ಹ್ಯಾಪಿ ಲೈಫ್. ಥ್ಯಾಂಕ್ ಯು. ಓಕೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ದಟ್ ಈಸ್ ದ ಪವರ್ ಅಲ್ವಾ? ಏನಂದ್ರೆ ನೀವು ಕೂಡ ಅಷ್ಟೇ ಎಲ್ಲಾ ಚಾಪ್ಟರ್ಸು ನೋಡ್ಬೇಕು. ನೋಡಿ, ಹೊಸದಾಗಿ ಜಾಯಿನ್ ಆಗಿದ್ದವರು 30 ದಿನ ಅಥವಾ 40 ದಿನ ಅಷ್ಟೇ ಅಲ್ವಾ ಮಂಗಳಮ್ಮ ಅವರೇ? ಓನ್ಲಿ ದ್ಯಾಟ್ ಮಚ್ ಓನ್ಲಿ ರೈಟ್? ಓನ್ಲಿ 30 ಡೇಸ್ ಅಷ್ಟೇ. 30-35 ಡೇಸಲ್ಲಿ ಇಷ್ಟೊಂದು ಟ್ರಾನ್ಸ್‌ಫಾರ್ಮೇಷನ್. ಓಕೆ. ಆಲ್ರೆಡಿ ಎಷ್ಟೋ ಹಾಸ್ಪಿಟಲ್ಸ್‌ಲಿ ತೋರಿಸ್ಕೊಂಡು, ಟ್ಯಾಬ್ಲೆಟ್ ತಗೊಂಡು ಯಾವುದು ವರ್ಕ್ ಆಗ್ತಿಲ್ಲ. ಇಟ್ ಈಸ್ ಆಲ್ ಇನ್ಸೈಡ್. ಯಾಕಂದ್ರೆ ಒಳಗಡೆನೇ ಪ್ರಾಬ್ಲಮ್ಸ್ ಜನರೇಟ್ ಆಗಿರೋದು ಅಂಡ್ ಯು ನೀಡ್ ಟು ವ್ಯಾನಿಶ್ ಫ್ರಮ್ ದೇರ್. ಎಲ್ಲರೂ ಅಷ್ಟೇ ಕೀಪ್ ಆನ್ ಲರ್ನಿಂಗ್. ಓಕೆ. ಆ ಚಾಪ್ಟರ್ಸ್ ಒಂದು 30 ಅವರ್ ನಿಮ್ಗೋಸ್ಕರ ನಿಮ್ಗೆ ಕೊಡ್ಬೇಕು. ಓಕೆ. ಅದರ್ವೈಸ್ ಹಾಗೆ ಇದ್ದೋಗುತ್ತೆ ಲೈಫ್. ಓಕೆ. ಎಲ್ಲ ಚಾಪ್ಟರ್ಸು ಕಂಪ್ಲೀಟ್ ಮಾಡಿ. ದಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಫಾರ್ ಆಲ್ ಆಫ್ ಯು. ಓಕೆ. ಫಾರ್ ದ ಜಸ್ಟ್ ಒಂದು ಲೈಫ್ ಚೇಂಜ್ ಆಗ್ಬೇಕಂದ್ರೆ ಯಾ ವೆರಿ ಇಂಪಾರ್ಟೆಂಟ್.